ಮಸೀದಿ ಇಮಾಮ್ ಅವರು ಇವತ್ತು ಸ್ಟೂಡೆಂಟ್ ಸಮೇತ ನಮ್ಮ ಆಶ್ರಮಕ್ಕೆ ಬಂದಿದ್ದಾರೆ. ಬಂದು ನಮ್ಮ ಆಶ್ರಮವಾಸಿಗಳಿಗೆಲ್ಲರಿಗೂ ಕೂಡ ಊಟದ ವ್ಯವಸ್ಥೆ ಮಾಡಿ ಕೊಟ್ಟಿದ್ದಾರೆ. ಹಾಗೂ ಅವರ ಸ್ಟೂಡೆಂಟಿಗೆ ನಮ್ಮ ಆಶ್ರಮದ ಬಗ್ಗೆ ಎಲ್ಲರಿಗೂ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ತುಂಬ ಖುಷಿ ಆಯಿತು. ಇಲ್ಲಿ ಬಂದವರಿಗೆ ಎಲ್ಲರಿಗೂ ಕೂಡ ದೇವರು ಆರೋಗ್ಯ ಆಯುಸ್ ಕೊಟ್ಟು ಕಾಪಾಡಲಿ. ನಮ್ಮ ಇಡೀ ಸುರಕ್ಷಾ ಸೇವಾಶ್ರಮದ ಆಶೀರ್ವಾದ ಅವರ ಮೇಲೆ ಇರಲಿ ಅಂತ ದೇವರ ಹತ್ರ ಬೇಡ್ತೇನೆ. ಹಾಗೆ ತುಂಬ ಖುಷಿ ಆಯಿತು. ತುಂಬ ಥ್ಯಾಂಕ್ಸ್ ಅವರಿಗೆ. ಇಲ್ಲಿ ಬಂದು ಅವರ ಸಂತೋಷವನ್ನು ನಮ್ಮವರೊಟ್ಟಿಗೆ ಹಂಚಿಕೊಂಡಿದ್ರು. ನಮ್ಮ ಕಡೆಯಿಂದ ಒಂದು ಸರ್ಟಿಫಿಕೇಟ್ ಹೇಳಿ. ಇವತ್ತು ನಮ್ಮಲ್ಲಿ ಒಂದು ವಿಸಿಟ್ ಕೊಟ್ಟಿದ್ರ, ಏನು ಬಂದಿದ್ರು ಅಂತ ನೀವು ನಾವು ಬೆಳ್ತಂಗಡಿ ಗ್ರಾಮದ ಕನ್ನಡಿಕಟ್ಟೆ ಮಸೀದಿ ಮತ್ತು ಮದ್ರಸದ ಶಾಲೆಯ ಮಕ್ಕಳನ್ನು ದೊಡ್ಡ ಒಂದು ಆಸೆಯಾಗಿತ್ತು. ಆಧುನಿಕ ಕಾಲದಲ್ಲೆಲ್ಲ ತಂದೆಯನ್ನು ನೋಡದ ಮಕ್ಕಳು, ತಾಯಿಯನ್ನು ಅನಾಥಾಶ್ರಮಕ್ಕೆ ಸೇರಿಸುವ ಮಕ್ಕಳು, ಅದು ಈ ಕಾಲದ ದುರಂತ ಅಂತ ಹೇಳ್ಬೇಕು. ಇನ್ನು ಅದರ ಬಗ್ಗೆ ಎಚ್ಚೆತ್ತುಕೊಳ್ಳದಿದ್ದರೆ, ನೆಕ್ಸ್ಟ್ ಬರುವ ಜನರೇಷನ್ಗೆ ಅದರ ಮಾಹಿತಿಯನ್ನು ಹೇಳಿಕೊಡದಿದ್ದರೆ, ನಾವು ಪ್ರಾಯ ಎತ್ತಿದಾಗ ನಮ್ಮದು ವಯೋಸಹಜವಾಗಿ ನಮ್ಮ ಕೈಕಾಲುಗಳಿಗೆ ಆರೋಗ್ಯ ಕಡಿಮೆ ಆದಾಗ ನಮ್ಮ ಮಕ್ಕಳು ಇದೇ ರೀತಿಯಲ್ಲಾದರೂ ಆಶ್ರಮ ಇದೆ ಅಂತ ಹುಡುಕುತ್ತಿರುವ ಕಾಲ ಬರುವ ಒಂದು ಹೆದರಿಕೆಯಿಂದ ನಮ್ಮ ಮಕ್ಕಳನ್ನು ಕಣ್ಣಾರೆ ತೋರಿಸುವ. ದಯವಿಟ್ಟು ಮಕ್ಕಳೇ, ಇಂಥ ಒಂದು ಪರಿಸ್ಥಿತಿ ಯಾವ ತಾಯಿಗೂ ತಂದೆಗೂ ಬಾರದಿರಲಿ. ಜೀವನದಲ್ಲಿ ಇದೇ ಪ್ರಾಯದವ್ರ ಮಕ್ಕಳಿಗೆ ನಾವು ಬರುವಾಗಲೇ ಬಸ್ಸಲ್ಲೆಲ್ಲ ಹೇಳಿಕೊಟ್ಟಿದ್ದೆವು. ಅವರು ನಮ್ಮ ಅಜ್ಜಂತಿರವರು, ನಮ್ಮ ಪ್ರಾಯದವರು, ನಾವು ಅವರ ಕುಟುಂಬದ ಸದಸ್ಯರಾಗಿ ಅಜ್ಜಿ ಮನೆಗೆ ಹೋಗುವಾಗ ಯಾವ ರೀತಿಯಲ್ಲಿ ಹೋಗ್ತೇವ, ಅವರಿಗೂ ಅದೇ ಮನಸ್ಸಲ್ಲಿ ಹಲವಾರು ಕನಸುಗಳಿರುತ್ತದೆ. ಅದನ್ನೆಲ್ಲ ಇಲ್ಲದಾಗಿಸಿ ಅವರು ಯಾರನ್ನೂ ಆಶ್ರಯಿಸಿ ಜೀವಿಸುವ ಈ ಕಾಲದಲ್ಲಿ ಮಕ್ಕಳಿಗೆ ಅದನ್ನು ಈ ಲೇಟಾದ ಈ ಸಮಯದಲ್ಲಿ ನಮಗೆ ಗೊತ್ತುಂಟು, ಪ್ರಾಯದವರಿದ್ದಾರೆ, ಅನಾರೋಗ್ಯದವರಿದ್ದಾರೆ. ಆದರೂ ಮಕ್ಕಳ ಮನೆಯಿಂದ ಪೇರೆಂಟ್ಸ್ಗಳು ಲೇಟಾಯಿತು ಬರುವಾಗ ಇನ್ನೂ ನಮಗೆ ಹೋಗಬೇಕು ಸುಮಾರು ಕಿಲೋಮೀಟ್ರ್, ಅದನ್ನೆಲ್ಲ ಬದಿಗಿಟ್ಟು ಈ ಬಂದದ್ದಕ್ಕೆ ಎಷ್ಟು ಲೇಟಾದರೂ ಮಕ್ಕಳ ಜೀವನದಲ್ಲಿ ಅದೊಂದು ಬದಲಾವಣೆಯ ಗಾಳಿ ಬೀಸಲಿ ಎಂಬ ಒಂದು ಏಕ ಉದ್ದೇಶದಿಂದ ಮಾತ್ರ ನಾವಿಲ್ಲಿ ಬಂದಿದ್ದೇವೆ. ನಮಗೂ ಬಹಳಷ್ಟು ಬೇಸರ ಇದೆ. ಊಟ ಮಾಡುವ ಟೈಮ್ ಆಗಿರ್ಬೋದು, ಶುಗರ್ ಇರುವವರು, ಪ್ರೆಷರ್ ಇರುವವರೆಲ್ಲ ಇರ್ಬೋದು. ಅದಕ್ಕಾಗಿ ನೀವು ಕಾಯ್ದಿದ್ದೀರಾ. ಅದರೊಟ್ಟಿಗೆ ಈ ಮಕ್ಕಳನ್ನು ಮುಂದಿಟ್ಟು ನಿಮಗೆ ಕೇಳ್ತೇನೆ. ಅದಕ್ಕೂ ನಿಮ್ಮಿಂದ ಪ್ರತಿಯೊಬ್ಬರಿಂದಲೂ ಕ್ಷಮೆ ಯಾಚಿಸುತ್ತಾ, ಈ ಲೇಟಾದ ಸಮಯದಲ್ಲಿ ನಿಮಗೇನೋದೊಂದು ಖುಷಿಯಾಗಿರ್ಬೋದು ಮಕ್ಕಳು, ಆದರೂ ಪ್ರಾಯದವರು ಕರೆಕ್ಟ್ ಸಮಯಕ್ಕೆ ನಿದ್ದೆ ಮಾಡಲೇಬೇಕು. ಶುಗರ್ ಇದ್ದವರು, ಪ್ರೆಷರ್ ಇದ್ದವರಿದ್ದಾರೆ, ಅವರು ಕರೆಕ್ಟ್ ಟೈಮ್ಗೆ ಟ್ಯಾಬ್ಲೆಟ್ ತಗೊಳ್ಳೇಬೇಕು. ಆದರೂ ನಿಮ್ಮಿಂದ ನೀವು ಯಾವುದೋ ಒಂದು ಖುಷಿಯನ್ನು ಪಡೆದಿರ್ಬೋದು. ನಮಗೂ ಆ ಒಂದು ಖುಷಿಯಿಂದಲೇ ಶಾಲೆಯ ಮಕ್ಕಳನ್ನು ಕರ್ಕೊಂಡು ಬಂದಿದ್ದೇವೆ. ದೇವರು ನಮ್ಮನ್ನು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ ಎಂದು ಮಾತ್ರ ಹೇಳುತ್ತಾ ಒಂದೆರಡು ಮಾತುಗಳನ್ನು ನಾನು ಕೊನೆಗೊಳಿಸ್ತೇನೆ. ಅದೇ, ನಾವು ಇದಕ್ಕಿಂತ ಮುಂಚೆ ನಾನು ಈ ಮದ್ರಸದ ಮುಖ್ಯೋಪಾಧ್ಯಾಯ, ಹೆಡ್ ಮಾಸ್ಟರ್. ಹಾಗಾಗಿ ಕೆಲವು ವರ್ಷಗಳ ಹಿಂದೆ ಈ ಯೂಟ್ಯೂಬಲ್ಲಿ ನಾವು ಈ ಕೊರೋನಾ ಸಮಯದಲ್ಲಿ ನಾವು ಈ ಲಿಂಕ್ ನೋಡಿದಾಗ ನಮಗೂ ಆಗ್ತಾ ಇತ್ತು ನಾವು ಕೂಡ ಒಮ್ಮೆ ವಿಸಿಟ್ ಮಾಡಬೇಕು ಅಂತ. ನಮಗೆ ಅಂಥ ಅವಕಾಶ ಸಿಕ್ಕಿರಲಿಲ್ಲ. ಆದರೆ ಈ ಸಲ ಮಕ್ಕಳೊಂದು ಪ್ರವಾಸಕ್ಕೆ ಅಂತ ಹೇಳುವಾಗ ನಾವು ಮಕ್ಕಳಿಗೆ ಇದೊಂದು ಸರ್ಪ್ರೈಸ್ ಆಗಿ ಫಸ್ಟಿಗೆ ಹೇಳಿರಲಿಲ್ಲ ಈ ಜಾಗಕ್ಕೆ ನಿಮ್ಮನ್ನು ಕರ್ಕೊಂಡು ಬರ್ತೇವೆ ಅಂತ. ಆದರೆ ಒಂದೇ ಹೇಳಿದ್ವಿ, ಕಾರ್ಕಳದಲ್ಲಿ ನಿಮ್ಗೆಲ್ಲರಿಗೂ ಒಂದು ಜಾಗಕ್ಕೆ ನಾವು ಕರ್ಕೊಂಡು ಹೋಗ್ತೇವೆ. ಅದು ನಾವೀಗ ಅನೇಕ ಕಡೆ ಜಿಯಾರತ್ ಮಾಡ್ಕೊಂಡು ಬಂದ್ವಿ, ಅದೇ ರೀತಿ ಬೀಚಿಗೆ ಹೋಗಿ ವಿನೋದಗಳಲ್ಲಿ ತೊಡಗಿಸ್ಕೊಂಡು ಬಂದ್ವಿ. ಆದರೆ ಅದಕ್ಕೆಲ್ಲದಕ್ಕಿಂತಲೂ ಮಿಗಿಲಾದ ಒಂದು ಸ್ಥಳಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕಿದೆ ಅಂತ ಹೇಳಿ ಸಸ್ಪೆನ್ಸ್ ಆಗಿ ಅವರಿಗೆ ನಾವು ಹೇಳಿದ್ವಿ. ಈ ಜಾಗದ ಹೆಸರು ಹೇಳಿರ್ಲಿಲ್ಲ, ಇಲ್ಲಿ ಏನ್ ನಡೀತಾ ಇದೆ ಅಂತ ಹೇಳಿರ್ಲಿಲ್ಲ. ನಿಮಗೆ ನಾವು ಡೈರೆಕ್ಟ್ ಆಗಿ ತೋರಿಸ್ತೇವೆ ಅಂತ ಹೇಳಿ ಕರ್ಕೊಂಡು ಬಂದಿದ್ದೇವೆ. ಮಕ್ಕಳಿಗೆ ಇದಕ್ಕಿಂತ ಮುಂಚೆ ನಾವು ಮಕ್ಕಳ ಹತ್ರ ಈ ರೀತಿಯ ಒಂದು ಜಾಗಕ್ಕೆ ಕರ್ಕೊಂಡು ಹೋಗಿ ಬಸ್ಸಲ್ಲಿ ಬರುವಾಗ ಒಂದು ಅರ್ಧ ಕಿಲೋಮೀಟರ್ ಇರುವಾಗ ಹೇಳಿದಾಗ, ಒಂದು ಅರ್ಧ ಗಂಟೆ ಇರುವಾಗ ಹೇಳಿದಾಗ ಮಕ್ಕಳಿಗೂ ಕೂಡ ಏನೋ ಒಂಥರ ಒಂದು ನಿರೀಕ್ಷೆ, ಮನೆಗೆ ಹೋಗ್ಬೇಕು ಹೊತ್ತಾಯ್ತು ಅಂತೆಲ್ಲ ಕಾಯ್ತಾ ಇದ್ದ ಮಕ್ಕಳು ಬೇಡ ನಾವು ಆ ಜಾಗಕ್ಕೆ ಹೋಗುವ ಅಂತ ಹೇಳಿ, ಅಂದ್ರೆ ಅದೊಂದು ರೀತಿಯ ಮಕ್ಕಳಲ್ಲಿ ಇದು ಬದಲಾವಣೆ ತರಲಿ ಉಸ್ತಾದ್ರೆ ಹೇಳಿದ ಹಾಗೆ ಮುಂದಿನ ಜನರೇಷನ್ ಯಾವ ರೀತಿ
ಅನಾಥರನ್ನ ಅಥವಾ ನಿರ್ಗತಿಕರನ್ನ ಕಂಡಾಗ ಅವರನ್ನ ನಿರ್ಲಕ್ಷ್ಯ ಮಾಡದೆ ಅವರಿಗೂ ನಮ್ಮ ಜೀವನದ ಒಂದು ಅಂಶವನ್ನ ಅಥವಾ ನಮ್ಮ ಜೀವನದ ಒಂದು ಅಲ್ಪ ಸಮಯವನ್ನಾದ್ರೂ ಕೂಡ ಇಂಥವರಿಗಾಗಿ ಮೀಸಲಿಡ್ಲಿಕ್ಕೆ ನಮ್ಮಿಂದ ಸಾಧ್ಯ ಆಗಲಿ. ಅದೊಂದು ಒಳ್ಳೆಯ ಈ ಸಣ್ಣ ಸಣ್ಣ ಮಕ್ಕಳಿದ್ದಾರೆ, 3ನೇ ಕ್ಲಾಸಿನ ಮಕ್ಕಳಿದ್ದಾರೆ, 5ನೇ ಕ್ಲಾಸಿನ ಮಕ್ಕಳಿದ್ದಾರೆ, ಇವರಿಗೆ ಇದು ಇವತ್ತು ಬಂದ ಈ ನಾವು ಇಲ್ಲಿ ಒಟ್ಟು ಸೇರಿರುವುದು ಅವರ ಮನಸ್ಸಿನಲ್ಲಿ ಅದೆಷ್ಟೋ ದೊಡ್ಡದಾದ್ರೂ ಕೂಡ ಅದವರ ಮನಸ್ಸಿನಲ್ಲಿ ಆಳವಾಗಿ ಬೇರೂರ್ಬಹುದು. ಆಗ ಅವರು ಯಾವುದೋ ಪೊಸಿಷನ್ಗೆ ಹೋಗುವವರಾಗಿರ್ಬೋದು. ಇದರಲ್ಲಿ ನಮ್ಮಲ್ಲಿರುವ ಮಕ್ಕಳು ನಾಳೆ MLA ಆಗ್ಬೋದು, ಅಥವಾ ಮುಖ್ಯಮಂತ್ರಿ ಆಗ್ಬೋದು, ಅಥವಾ ಉನ್ನತವಾದ ಹುದ್ದೆಯನ್ನ ಹೊರುವವರಾಗಿರ್ಬೋದು. ಆ ಸಮಯದಲ್ಲಿ ಅವರ ತಂದೆ ತಾಯಿಗಳನ್ನೂ ಕೂಡ ಈ ರೀತಿಯ ಪರಿಸ್ಥಿತಿಗೆ ತರಬಾರ್ದು. ಅಕ್ಕಪಕ್ಕದಲ್ಲಿ ಯಾರಾದರೂ ಇಂತಹ ಪರಿಸ್ಥಿತಿಯಲ್ಲಿ ಅನಾರೋಗ್ಯದಲ್ಲಿದ್ರೆ, ಅನಾಥರಾಗಿದ್ರೆ ಅವರಿಗೂ ಕೂಡ ಅವರ ಸಹಾಯದ ಹಸ್ತವನ್ನ ಚಾಚುವಂತಹ ಒಂದು ಸನ್ಮನಸ್ಸು ಅವರಿಗೆ ಬರಲಿ ಅನ್ನುವಂತಹ ಉದ್ದೇಶದಿಂದ ಅವರನ್ನು ಈ ತಡರಾತ್ರಿಯಲ್ಲೂ ಅವರನ್ನು ಇಲ್ಲಿಗೆ ಕರ್ಕೊಂಡು ಬಂದಿದ್ದೇವೆ. ಮತ್ತೆ ಉಸ್ತಾದ್ರೆ ಹೇಳಿದಾಗೆ ನಿಮ್ಮೆಲ್ಲರನ್ನು ನೋಡುವಾಗ ಊಟವನ್ನ ಮುಂದಿರಿಸಿಕೊಂಡು ನಮ್ಮನ್ನ ಕಾಯ್ತಾ ಇದ್ದೀರಿ. ನಾವು ಬಂದದ್ದು ತಡವಾಗಿದೆ ಅಂತ ನಮ್ಗೆ ಗೊತ್ತಿದೆ. ನಾವು ಮೇಡಮ್ಗೆ ಹೇಳ್ತಾ ಇದ್ವಿ ನಿದ್ದೆ ಮಾಡ್ಬೋದಾ, ಇಲ್ಲ ಹೇಳಿದ್ರು ಅವ್ರು ಕಾಯ್ತಾರೆ ನೀವು ಬನ್ನಿ. ಅದು ಒಂದು ಸಮಾಧಾನ. ನಮ್ಮ ಮಕ್ಕಳಿಗೆ ಹೇಳಿದೆ, ನಮ್ಮ ಅಜ್ಜಂದಿರು, ನಮ್ಮ ಅಕ್ಕಂದಿರು ಅಥವಾ ನಮ್ಮ ಅತ್ತೆಯಂದ್ರ ಮನೆಗೆ ಹೋದಾಗ ನಾವು ಯಾವ ರೀತಿ ಬೆರೀತೇವೆ. ಕೆಲವೊಮ್ಮೆ ಅವರೆಲ್ಲ ಸೇರಿ ನಮ್ಮನ್ನ ಚುಂಬಿಸಬಹುದು ಅಥವಾ ನಮ್ಮ ತಲೆಯ ಮೇಲೆ ಕೈ ಆಡಿಸಬಹುದು. ಯಾಕೆಂತ ಹೇಳಿದ್ರೆ ಅವರ ಮೊಮ್ಮಕ್ಕಳನ್ನ ನೆನಪಾಗಿ ಅಥವಾ ಅವರ ಕುಟುಂಬಿಕರನ್ನ ನೆನಪಾಗಿ ಒಂದ್ಸಲ ಅವರ ಮುಖದಲ್ಲಿ ಒಂದು ಮಂದಹಾಸವನ್ನ ತರಲಿಕ್ಕೆ ನಮ್ಮಿಂದ ಸಾಧ್ಯ ಆಗ್ತದೆ ಅಂತ ಹೇಳಿದ್ರೆ ಅದು ನಮ್ಮ ಇವತ್ತಿನ ಈ ಪ್ರವಾಸದ ಸಾರ್ಥಕತೆ ಅಂತ ನಾನು ಅನ್ಕೊಂಡೆ. ಏನೇ ಆಗ್ಲಿ, ಅಲ್ಲಾಹನ್ ಇಲ್ಲಿಗೆ ಬರ್ಲಿಕ್ಕೆ ತೌಫೀಕ್ ನೀಡಿದ. ಅದೇ ರೀತಿ ನಿಮ್ಮನ್ನೆಲ್ಲರನ್ನ ನೋಡ್ಲಿಕ್ಕೆ ನಮಗೆ ಸಾಧ್ಯ ಆಯ್ತು. ಇನ್ನೂ ಕೂಡ ಬರುವಾಗ ಒಂದು ಪೇರೆಂಟ್ ಕಾಲ್ ಮಾಡಿದಾಗ್ಲೂ ಕೂಡ ನಾನು ಹೀಗೆ ಅವರಿಗೆ ಮನವರಿಕೆ ಮಾಡಿ ಕೊಟ್ಟಾಗ ಅವ್ರು ಹೇಳಿದ್ರು, ದಯವಿಟ್ಟು ಅಲ್ಲಿಯ ಅಡ್ರೆಸ್ ಅನ್ನ ತನ್ನಿ ಉಸ್ತಾದ್, ನನ್ನ ಮಕ್ಕಳ ಹತ್ರ ಕಳಿಸ್ಕೊಡಿ, ನಾನು ಈ ಕಡೆ ಬರ್ತಾ ಇರ್ತೇನೆ, ಖಂಡಿತ ಅಲ್ಲಿಗೊಮ್ಮೆ ವಿಸಿಟ್ ಮಾಡ್ತೇನೆ ಅಂತ. ಖಂಡಿತವಾಗಿ ಅವರು ಒಳ್ಳೆ ರೀತಿಯ ಸಹಾಯವನ್ನ ಮಾಡ್ತಾ ಇರುವಂತವರು. ಅವರು ಇನ್ನೂ ಕೂಡ ಈ ಸಂಸ್ಥೆಗೆ ವಿಸಿಟ್ ಮಾಡಿ ನಿಮ್ಮೆಲ್ಲರನ್ನ ಕಂಡು ಅವರಿಗೆ ಸಾಧ್ಯ ಆಗುವ ಸಹಾಯವನ್ನ ಮಾಡಬಹುದು ಅನ್ನುವಂಥ ನಿರೀಕ್ಷೆ ನಮ್ಮಲ್ಲಿದೆ. ಏನೇ ಇರಲಿ, ಎಲ್ಲವೂ ಕೂಡ ಖೈರಾಗಲಿ ಅಂತ ಪ್ರಾರ್ಥಿಸ್ತಾ ನನ್ನ ಮಾತಿಗೆ ವಿರಾಮ. అరికలకే గట్టప్పు ముదురు ముళ్ళం కట్టప్పు ముళ్ళం మధురప్పు మర్మోడ ಬೇಟೆಯಲ್ಲಿ ಬಿಚ್ಚಮ್ಮ ಅರಿಕಲಕ್ಕೆ ಗಟ್ಟಪ್ಪು ಮುದುರು ಮುಳ್ಳು ನೂರಲ್ ಉದಾ ಮದ್ರಸದ ಮಕ್ಕಳಿಗೂ ಗುರುಗಳಿಗೆ ದೇವರು ಒಳ್ಳೇದು ಮಾಡಲಿ. ನೂರಲ್ ಉದಾ ಮದ್ರಸದ ಎಲ್ಲ ಮಕ್ಕಳಿಗೆ ದೇವರು ಒಳ್ಳೇದು ಮಾಡಲಿ. ಮದ್ರಸಿನ ಮಕ್ಕಳಿಗೆ ದೇವರು ಒಳ್ಳೇದು ಮಾಡಲಿ. ದೇವರು ಒಳ್ಳೇದು ಮಾಡಲಿ. ದೇವರು ಒಳ್ಳೇದು ಮಾಡಲಿ. ದೇವರು ಒಳ್ಳೇದು ಮಾಡಲಿ. ಮದ್ರಸಿನ ಮಕ್ಕಳಿಗೆ ದೇವರು ಒಳ್ಳೇದು ಮಾಡಲಿ. ದೇವರು ಒಳ್ಳೇದು ಮಾಡಲಿ. ಎಲ್ಲ ಮಾಡಲಿ. ದೇವರು ಒಳ್ಳೆ ಅಡಿಗೆ ಮಾಡುವ ಕೆಲಸ ಮಾಡುವ ದಾನ ಕೊಡುವ ಊರಾವುದ ಮಕ್ಕಳಿಗೆ ದೇವರು ಒಳ್ಳೇದು ಮಾಡಲಿ. ದೇವರು ಒಳ್ಳೇದು ಮಾಡಲಿ. ದೇವರು ಒಳ್ಳೇದು ಮಾಡಲಿ. ಒಳ್ಳೇದು ಮಾಡಲಿ. ಸ್ವಾಮಿ ಜಗರಕ್ಷಕ ರಕ್ಷಣೆ ಪರಮಾತ್ಮ ಆರೋಗ್ಯ ಕೊಟ್ಟು ಅದನ್ನು ಎಲ್ಲರಿಗೂ ಆರೋಗ್ಯ ಕೊಟ್ಟು ರಕ್ಷಣೆ ಮಾಡೋಣ. ಒಳ್ಳೆ ಬುದ್ಧಿ ಕೊಟ್ಟು ರಕ್ಷಿಸುವ ಎಲ್ಲ ಕಷ್ಟ ನಮ್ಮ ಕಷ್ಟ ಪರಿಹಾರ ಮಾಡಲಿ. ದೇವರು ಒಳ್ಳೇದು
ಎಲ್ಲರಿಗೂ ದೇವರು ಒಳ್ಳೇದು ಮಾಡಿ. ದೇವರು ಒಳ್ಳೇದು ಮಾಡಲಿ. ಅದು ಉದ್ದ ಉಂಟನ್ನ ದೇವರು ಒಳ್ಳೆ ಮಾಡಲಿ. ದೇವರು ಒಳ್ಳೇದು ಮಾಡಲಿ. ದೇವರು ಒಳ್ಳೇದು ಮಾಡಲಿ. ದೇವರು ಒಳ್ಳೇದು ಮಾಡಲಿ. ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ದೇವರು ಒಳ್ಳೇದು ಮಾಡಿ. ದೇವರು ಒಳ್ಳೇದು ಮಾಡಲಿ. ದೇವರು ಒಳ್ಳೇದು ಮಾಡಲಿ. ದೇವರು ಒಳ್ಳೇದು ಮಾಡಿ. ದೇವರು ಒಳ್ಳೇದು ಮಾಡಲಿ. ನೂರಲ್ ಉದಾ ಮದ್ರಸದ ಮಕ್ಕಳಿಗೆ ದೇವರು ಒಳ್ಳೇದು ಮಾಡಿ. ದೇವರು ದೇವರು ಒಳ್ಳೇದು ಮಾಡಲಿ. ದೇವರು ಒಳ್ಳೇದು ಮಾಡಲಿ. ನೂರಲ್ ಉದಾ ಮದ್ರಸದ ಮಕ್ಕಳಿಗೆ ದೇವರು ಆಯುಷ್ಯ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ. ನೂರ ಹುದಾ ಮದ್ರಸದ ಮಕ್ಕಳಿಗೆ ದೇವರು ಒಳ್ಳೆ ಕಾಪಾಡಲಿ. ಮದ್ರಸದ ಮಕ್ಕಳಿಗೆ ದೇವರು ಒಳ್ಳೇದು ಮಾಡಲಿ.